ಕ್ರಿಸ್ತಶಕ 1279ರಲ್ಲಿ ಚೋಳರ ವಂಶದವರನ್ನ ಮತ್ತೆ ಅವರ ಜನರನ್ನ ಪಾಂಡ್ಯರು ರಾಜ್ಯದಿಂದ ಓಡಿಸಿಬಿಡ್ತಾರೆ. ಓಡಿ ಹೋದ ಚೋಳರಾಜ ಸುಮ್ಮನೆ ಹೋಗ್ಲಿಲ್ಲ, ಪಾಂಡ್ಯರ ಕುಲದೈವದ ಒಂದು ವಿಗ್ರಹವನ್ನ ತೆಗೆದುಕೊಂಡು ಹೋಗ್ಬಿಡ್ತಾನೆ. ಈಗ ಪಾಂಡ್ಯರಿಗೆ ಕಳೆದು ಹೋದ ತಮ್ಮ ವಿಗ್ರಹವನ್ನ ಮತ್ತೆ ಪಡೆದುಕೊಂಡು ಚೋಳರನ್ನ ಸರ್ವನಾಶ ಮಾಡೋದೇ ಅವರ ಗುರಿ. ಆದ್ರೆ ಚೋಳರಾಜ ಎಲ್ಲಿ ಹೋದ, ಏನಾದ ಅನ್ನೋದನ್ನ ಇಲ್ಲಿವರೆಗೂ ಯಾರ ಕೈಲೂ ಕಂಡುಹಿಡಿಯಕ್ಕಾಗಿಲ್ಲ. ಹಾಗಾಗಿ ಆ ಗುರಿಯ ಕನಸಾಗೆ ಉಳಿದೋಯ್ತು. ಕಥೆ ಪ್ರೆಸೆಂಟ್ಗೆ ಬಂದ್ರೆ ಆ ಚೋಳರಾಜನ ಗುರುತು ಪತ್ತೆ ಹಚ್ಚೋದಕ್ಕೆ ಆರ್ಕಿಯಾಲಜಿಸ್ಟ್ ಜೊತೆ ಒಂದು ಸ್ಪೆಷಲ್ ಆಫೀಸರ್ನ ಟೀಮ್ ಮಾಡ್ಕೊಂಡು ಪ್ರಯಾಣ ಶುರು ಮಾಡ್ತಾರೆ. ಆದ್ರೆ ಚೋಳರಾಜ ತನ್ನ ಹುಡುಕೊಂಡು ಯಾರಿಗೂ ಬರೋಕಾಗಬಾರದು ಅಂತ ಅವನು ಹೋದ ದಾರಿಲಿ 7 ವ್ಯೂಹಗಳನ್ನ ರಚಿಸಿ ಹೋಗಿರ್ತಾನೆ. ಮೊದಲನೇದು ಸಮುದ್ರದ ಜೆಲ್ಲಿ ಫಿಶ್, ಅವು ಅಟ್ಯಾಕ್ ಮಾಡಿದ್ರೆ ಮುಗೀತು, ದೇಹನೇ ಪೀಸ್. ಎರಡನೇದು ಕ್ರೂರ ಆದಿವಾಸಿ ಬುಡಕಟ್ಟು ಜನಾಂಗ, ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ಸಾಕು ಕತ್ತರಿಸಾಕ್ಬಿಡ್ತಾರೆ. ಮೂರನೇದು ಉಗ್ರ ಕಾವಲುಗಾರರು. ನಾಲ್ಕನೇದು ವಿಷಸರ್ಪಗಳು. 5ನೇದು ಹೂಳು ನೆಲದ ಮರಳುಗಾಡು, ಆ ಮರಳುಗಾಡು ಎಲ್ಲಿ ಯಾವಾಗ ಬಾಯಿ ಬಿಡುತ್ತೆ ಅಂತಾನೆ ಹೇಳಕ್ಕಾಗಲ್ಲ. 6ನೇದು ಭೀಕರ ಹಸಿವು. 7ನೇದು ಮಾಟ ಮಂತ್ರದ ಜಾಲ ಇರುವ ಒಂದು ಹಳ್ಳಿ, ಆ ಹಳ್ಳಿಗೆ ಹೋದ್ರೆ ತಾವ್ಯಾರು ಅನ್ನೋದನ್ನೇ ಮರ್ತ್ಬಿಡ್ತಾರೆ. ಅವರ ದೇಹ ಅವರ ಮನಸ್ಸು ಎರಡೂ ಅವರ ಕಂಟ್ರೋಲ್ ಅಲ್ಲಿ ಇರಲ್ಲ. ಈ ಎಲ್ಲಾ ಜಾಲಗಳನ್ನ ಈ ಟೀಮ್ ಭೇದಿಸಿ ಹೋದ್ರ ಹೋಗೋ ದಾರಿಲಿ ಏನೆಲ್ಲ ಅನುಭವಿಸಿದ್ರು ಅನ್ನೋದೇ ಇದರ ಕಥೆ. ಅಂದಾಗೆ ಈ ಮೂವಿ ಹೆಸರು ಐರತಿಲ್ ಓರ್ವನ್. ಇದು ಒಂದು ತಮಿಳು ಸಿನಿಮಾ. ಈ ಮೂವಿಯ ಪೂರ್ತಿ ವಿವರಣೆ ನಮ್ಮ ಸ್ಟೋರಿ ಪ್ಲಾನೆಟ್ ಚಾನೆಲ್ ನಲ್ಲಿ ಇದೆ. ಚಾನಲ್ ಲಿಂಕ್ ಇನ್ಸ್ಟಾ ಬಯೋದಲ್ಲಿ ಇದೆ. ಈಗಲೇ ಹೋಗಿ ವಿಡಿಯೋ ನೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.